और इसे सबसे शक्तिशाली माना जाता है। नमो अरिहंतानाम। अरिहंतों को नमस्कार हो। अरिहंत वे होते हैं जिन्होंने अपने कर्म शत्रुओं को जीत लिया है और मोक्ष मार्ग पर अग्रसर होते हैं। नमो सिद्धानाम। सिद्धों को नमस्कार हो। सिद्ध वे होते हैं जिन्होंने मोक्ष प्राप्त कर लिया है और संसार के बंधनों से मुक्त हो गए हैं। नमो आचार्यानाम। आचार्यों को नमस्कार हो। आचार्य वे होते हैं जो जैन धर्म के शिक्षण और अनुशासन का नेतृत्व करते हैं। नमो उपाध्यायानाम। उपाध्यायों को नमस्कार हो। उपाध्याय वे होते हैं जो धार्मिक शिक्षाओं का अध्ययन और शिक्षा देते हैं। नमो लोए सव सामुनम। सभी साधुओं को नमस्कार हो। साधु वे होते हैं जिन्होंने सांसारिक जीवन का त्याग कर तपस्या और आत्म सुधार का मार्ग अपनाया है। ऐसो पंच नमोकार। इन 5 पदों को किया गया नमस्कार हो। ಧರ್ಮ ಧಾರ್ಮಿಕ ಪಠಣ ಇದು ಕರ್ನಾಟಕ ಒಂದು ಪ್ರಾಚೀನ ಪರಂಪರೆ. ಸಾಂಸ್ಕೃತಿಕ ನಾಯಕ ಬಸವಣ್ಣನವರು, ಬಸವಣ್ಣನವರ ವಚನ ಸಂಪುಟ, ಬಸವಾದಿ ಶರಣರ ವಚನಗಳ ಸಾರ ಈ ಧರ್ಮದ ತಿರುಳು. ಇದೀಗ ವೀರಶೈವ ಲಿಂಗಾಯತ ಧರ್ಮದ ಧಾರ್ಮಿಕ ಪಠಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನೇ ಮಾರ ಶರಣರೇ ಸಿರಿಪಳ್ಳಿ ವಚನ ಹೋಳಿಗೆ
ಸ್ತುತಿಪೆ. ಜಯ ಯೇಸುದೇವ, ಜಯ ಪ್ರಭುದೇವ, ನಿನ್ನಯ ನಾಮವು ಸುಮಧುರ ದೇವ. ಜಯ ಪ್ರಭುದೇವ, ಜಯ ಯೇಸುದೇವ, ನಿನ್ನಯ ನಾಮವು ಸುಮಧುರ ದೇವ. ಆದಿಯು ನೀನೆ, ಅಂತ್ಯವು ನೀನೆ, ಜ್ಯೋತಿಯು ನೀನೆ, ನನ್ನ ಭಾಗ್ಯವು ನೀನೆ. ಜಯ ಪ್ರಭುದೇವ, ಜಯ ಯೇಸುದೇವ, ನಿನ್ನಯ ನಾಮವು ಸುಮಧುರ ದೇವ. ಜಯ ಪ್ರಭುದೇವ, ಜಯ ಯೇಸುದೇವ, ನಿನ್ನಯ ನಾಮವು ಜಯ ಯೇಸುದೇವ. ಯೇಸು ಕ್ರಿಸ್ತರು ಈ ಜಗತ್ತಿಗೆ ಬಂದದ್ದು ಜಗತ್ತಿನ ಉದ್ಧಾರಕ್ಕಾಗಿ. ದೇವರ ಪ್ರೀತಿ ಜಗತ್ತಿನಲ್ಲಿ ಸಾರಲು ದೇವ ಕುಮಾರನು ಯೇಸು ಕ್ರಿಸ್ತರು ಮನುಷ್ಯ ರೂಪ ತಾಳಿ ಈ ಜಗಕ್ಕೆ ಬಂದರು. ನಮ್ಮ ಕ್ರಿಸ್ತ ಧರ್ಮದ ಈ ಸಾರಾಂಶ ಕೇವಲ 2 ಆಜ್ಞೆಗಳಲ್ಲಿ ಅಳವಡಿಸಲಾಗಿದೆ. ಮೊದಲನೇದಾಗಿ ದೇವರ ಪ್ರೀತಿ ಎಂದು ಯೇಸು ಕ್ರಿಸ್ತರು ಈ ಜಗತ್ತಿಗೆ ಸಾರಿದರು. ದೇವರ ಪ್ರೀತಿ ಮಾಡುವುದಂತ ಹೇಳಿದ್ರೆ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಮತ್ತು ಪೂರ್ಣ ಶಕ್ತಿಯಿಂದ ದೇವರ ಪ್ರೀತಿ ಮಾಡಲು ಯೇಸು ಕ್ರಿಸ್ತರು ಕರೆದರು. 2ನೇ ಆಜ್ಞೆ, ನಿನ್ನ ನೆರೆಯವರನ್ನು ಪ್ರೀತಿಸು. ಹೇಗೆ ನಿನ್ನನ್ನು ನೀನು ಪ್ರೀತಿಸುತ್ತೀಯೋ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸು ಎಂಬ ಆಜ್ಞೆಗಳು ಯೇಸು ಕ್ರಿಸ್ತರು ನಮಗೆ ತಿಳಿಸಿದ್ದಾರೆ. ಅದಕ್ಕಾಗಿ ನಾವು ಈ ಪರಲೋಕದಲ್ಲಿರುವ ಪ್ರಾರ್ಥನೆಯನ್ನು ದೇವರು ನಮಗೆ ಕಲಿಸಿದ್ದಾರೆ. ನಮ್ಮ ತಂದೆ, ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪರಿಶುದ್ಧವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಈ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ರೊಟ್ಟಿಯನ್ನು ಇಂದು ನಮಗೆ ದಯಪಾಲಿಸಿರಿ. ನಮ್ಮ ಸಾಲಗಾರರನ್ನು ನಮಗೆ ಮನ್ನಿಸಿರಿ. ನಾವು ಇತರರ ತಪ್ಪುಗಳನ್ನು ಕ್ಷಮಿಸುವಂತೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ನಮ್ಮನ್ನು ಕೇಡಿನಿಂದ ರಕ್ಷಿಸಿರಿ ಎಂದು ದೇವರು ಪ್ರಾರ್ಥನೆ ಮಾಡಿದರು. ಯೇಸು ಕ್ರಿಸ್ತರು ಒಂದು ಮಾತನ್ನು ಹೇಳಿದ್ದಾರೆ, ನನಗೆ ಬೇಕಾಗದು ದಯೆ, ಬಲಿಪೂಜೆ ಅಲ್ಲ. ನಾವು ನೋಡಿದೆ ಬಸವಣ್ಣರ ವಚನದಲ್ಲಿ, ದಯೆಯೇ ಧರ್ಮದ ಮೂಲವಯ್ಯ, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಯಾವುದಯ್ಯ ಎಂದು ಹೇಳಿದ್ದಾರೆ. ಭಯ ಧರ್ಮದ ಮೂಲವಲ್ಲ, ಬದಲಾಗಿ ದಯೆ ಧರ್ಮದ ಮೂಲ. ಅದಕ್ಕಾಗಿ ಯೇಸು ಕ್ರಿಸ್ತರು ದಯೆಯನ್ನು ಸಾರಿದರು. ಅದಕ್ಕಾಗಿ ನಾನು ಯಾಜಕನಾಗಿ ಈ ಕ್ರಿಸ್ತ ಧರ್ಮದ ಧರ್ಮ ಗುರುಗಳಾಗಿ ಯೇಸು ಕ್ರಿಸ್ತರು ಜಗತ್ತಿಗೆ ಎಲ್ಲಾ ಧರ್ಮದ ಎಲ್ಲದವರೆಗೂ ಅವರು ಸಮಾನವಾಗಿ ಕಂಡರು. ಅದಕ್ಕಾಗಿ ಯೇಸು ಕ್ರಿಸ್ತರು 2 ಆಜ್ಞೆಗಳನ್ನು ನಮಗೆ ಹೇಳಿದ್ದಾರೆ. ಅದಕ್ಕಾಗಿ ನಾವು ಹೇಳ್ತೀವಿ, ಪ್ರೀತಿಸು ಮಾನವ ನಿನ್ನ ನೆರೆಯವರ. ಹೇಗೆ ನೀನು ದೇವರನ್ನು ಪ್ರೀತಿಸುತ್ತೀಯೋ ಹಾಗೆ ನಿನ್ನ ನೆರೆಯವರನ್ನು ಪ್ರೀತಿಸೆಂದು ಯೇಸು ಹೇಳಿದ್ದಾರೆ. ಅದಕ್ಕಾಗಿ ನಾವು ಸ್ವರ್ಗ ಸಾಮ್ರಾಜ್ಯವನ್ನು ಸೇರಲು ದೇವರ